ಇನ್ನು ಮಾಜಿ ಸಚಿವ ರೇವಣ್ಣ ವಿರುದ್ಧ ಮಹಿಳಾ ಅಪಹರಣ ಪ್ರಕರಣ ದೊಡ್ಡ ಮಟ್ಟದ ಸದ್ದು ಮಾಡಿ ಈಗ ರೇವಣ್ಣ ಜೈಲಿಗೆ ಹೋಗಿರ್ತಕ್ಕಂಥ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ಕಿಡ್ನ್ಯಾಪ್ ವಿಚಾರದಲ್ಲಿ ಒಂದು ಸಂಕಷ್ಟ ಶುರುವಾಗಿದೆ. ಸಂತ್ರಸ್ತೆ ಮಾತ್ರ ಅಲ್ಲದೆ ಸಂತ್ರಸ್ತೆಯ ಮಗ ಮತ್ತು ಸಂತ್ರಸ್ತೆಯ ಪತಿ ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ. ಈ ಮೂಲಕ ಘಟನಾವಳಿಯ ಸಂಪೂರ್ಣ ಮಾಹಿತಿಯನ್ನು ಕಾನೂನಾತ್ಮಕವಾಗಿ ಬಲಿಷ್ಠವಾಗ್ತಾ ಇದೆ. ಜೊತೆಗೆ ಆರೋಪಿ ರೇವಣ್ಣಗೆ ಇದು ಸಂಕಷ್ಟವನ್ನು ಕೂಡ ತಂದೊಡ್ಡುತ್ತೆ ಅಂತ 164 ಸ್ಟೇಟ್ಮೆಂಟನ್ನು ಸಂತ್ರಸ್ತೆ ಮಾಡಿದ್ದು. ಬಟ್ ನ್ಯಾಯಾಧೀಶರ ಮುಂದೆ ಆಕೆಯ ಸಂತ್ರಸ್ತೆಯ ಗಂಡ ಮತ್ತು ಮಗ ಇಬ್ಬರೂ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಒಂದು ರೀತಿ ರೇವಣ್ಣ ಅವರಿಗೆ ಸಂಕಷ್ಟ. ಯಾಕೆಂದರೆ ಈಗ ಅವರು ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಸೋಮವಾರ ಅದು ವಿಚಾರಣೆಗೆ ಬರ್ತಾ ಇದೆ. ಈ ಗಂಡ ಮತ್ತು ಮಗ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಅವರಿಗೆ ಮುಳುವಾಗಬಹುದು ಅಂತ ಹೇಳಲಾಗ್ತಾ ಇದೆ. ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ನೋಡೋಣ. ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಬರಬಹುದು ಈಗ ಬರಬಹುದು ಅನ್ನೋದು ಎಲ್ಲ ಕಡೆ ಈಗ ಚರ್ಚೆ ಆಗ್ತಾ ಇದೆ. ಆಶ್ಚರ್ಯ ಅಂದರೆ ತನಿಖೆಗೆ ಬೇಕಾಗಿರುವ ಪ್ರಜ್ವಲ್ ಯಾವುದೋ ದೇಶದಲ್ಲಿ ಭೂಗತವಾಗಿ ಉಳಿದುಬಿಟ್ಟಿದ್ದಾರೆ. 25 ದೇಶಗಳನ್ನು ಸುತ್ತಾಡಿರುವ ವೀಸಾ ಹೊಂದಿರುವ ಪ್ರಜ್ವಲ್ ಯಾವ ದೇಶದ ಗಡಿಯನ್ನೂ ದಾಟಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಆಗಿ ಇಂಟರ್ಪೋಲ್ ಅಧಿಕಾರಿಗಳು ಪ್ರಜ್ವಲ್ ಯಾವ ದೇಶದಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಶುರುವಾಗಿದೆ. ಇದೆಲ್ಲ ಮಾಹಿತಿಯನ್ನು ತಿಳಿದುಕೊಂಡಿರುವ ಪ್ರಜ್ವಲ್ ಒಂದು ದೇಶದ ಗಡಿಯಿಂದ ಮತ್ತೊಂದು ದೇಶಕ್ಕೆ ಹೋಗುವ ಪ್ರಯತ್ನವನ್ನು ಮಾಡಿಲ್ಲ. ಇದರಿಂದ ತನಿಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದರೆ ಏರ್ಪೋರ್ಟ್ನಲ್ಲಿ ಪಾಸ್ಪೋರ್ಟ್ ಎಂಟ್ರಿ ಆಗುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಬಟ್ ಅವ್ರು ಎಲ್ಲೂ ಹೋಗೇ ಇಲ್ಲ, ಒಂದೇ ದೇಶದಲ್ಲಿ ಕೂತಿದ್ದಾರೆ ಅಂತ.